ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೇದಿಕೆಯ ಮೇಲೆಯೇ ದಯಾಮರಣಕ್ಕೆ ಕೋರಿದ್ದಾರೆ ಮಹಿಳೆ. ಉಸ್ತುವಾರಿ ಸಚಿವರ ಜನಸ್ಪಂದನ ಕಾರ್ಯಕ್ರಮದ ವೇದಿಕೆ ಇದು. ಹಕ್ಕುಪತ್ರಕ್ಕಾಗಿ ಸುಸ್ತಾದ ನಂತರ ವೇದಿಕೆಯ ಮೇಲೆ ಲೇಡಿ ಕಣ್ಣೀರು ಹಾಕಿರೋದು. ವೇದಿಕೆಯಲ್ಲಿ ಜನಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಜನಸ್ಪಂದನ ಸಭೆಯಲ್ಲಿ ದಯಾಮರಣಕ್ಕೆ ಲೇಡಿ ಕೋರಿಕೆ ಕೊಟ್ಟಿರುವುದು. ತುಮಕೂರಿನ ಶಿರಾದ ರಾಬಿಯಾ ಅಸ್ಲಾಂ ಎಂಬ ಮಹಿಳೆ. 15 ದಿನಕ್ಕೊಮ್ಮೆ ಎಲ್ಲ ಕಚೇರಿ ಅಲ್ದಾಡ್ತಾ ಇದ್ದೀನಿ, ಜನಸಂಪರ್ಕ ಸಭೆಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅಂತ ಅವರೆಲ್ಲ ಕಿಡಿಕಾರಿದ್ರು. ಹಕ್ಕುಪತ್ರ ನೀಡೋದಕ್ಕೆ 25,000 ರೂಪಾಯಿ ಲಂಚ ಕೇಳ್ತಿದ್ದಾರೆ ಅಂತ. ಹಕ್ಕುಪತ್ರ ಕೊಡೋದಕ್ಕೆ 25,000 ರೂಪಾಯಿ ಲಂಚ. ಬಾರಯ್ಯ ಸಿದ್ದಯ್ಯ ಬಾರಯ್ಯ ರಾಮಯ್ಯ ಅಂತ ಹಾಡು, ಆ ಹಾಡಿನ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈ ಮಹಿಳೆ ಮನವಿ ಮಾಡಿದ್ದಾರೆ. 2024ರಲ್ಲಿ ತುಮಕೂರಿಗೆ ಬಂದಿದ್ದಂಥ ಸಿದ್ದರಾಮಯ್ಯನವರು ಆಗ ಮಹಿಳೆಗೆ 20-30 ಜಾಗ ಕೊಡೋದಾಗಿ ಏನೋ ಭರವಸೆ ಕೊಟ್ಟಿದ್ರಂತೆ. ಈವರೆಗೂ ಜಾಗ ಇಲ್ಲ, ಹಕ್ಕುಪತ್ರ ಇಲ್ಲ ಅಂತ ಇದೀಗ ಮಹಿಳೆಯ ಆಕ್ರೋಶ. ಗಂಡ ತೀರೋಗ್ಬಿಟ್ರು ತಗೊಂಡು ಬೀದಿಲಿ ಕುತ್ಕೊಂಡಿದ್ದೀನಿ. ಡಿಸಿ ಅವರಿಗೆ 1 ತಿಂಗಳಿಗೆ ಒಂದ್ಸತಿ 15 ದಿವಸಕ್ಕೆ ಒಂದ್ಸತಿ ಮೀಟ್ ಮಾಡ್ತಾ ಇದ್ದೀನಿ ನಾನು. ಸರ್ ರಾಬಿಯಾ ಅಸ್ಲಾಂ ಪಾಷಾ ಅಂತ ಹೇಳಿ 2024ರಲ್ಲಿ ಸಿಎಂ ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ ತುಮಕೂರಲ್ಲಿ. ಅವ್ರ ಹತ್ರನೇ ನಾನು ಭೇಟಿ ಮಾಡಿದ್ದೆ. ಸರ್ ಈ ಥರ ನಮ್ಮ ಯಜಮಾನ್ರಿಗೆ ಹಾರ್ಟ್ ಪೇಷಂಟ್ ಇದೆ, ದುಡಿಯೋರು ಯಾರೂ ಇಲ್ಲ, 2 ಮಕ್ಕಳಿದ್ದಾರೆ, ಬಾಡಿಗೆ ಮನೇಲಿದ್ದೀವಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಒಂದು ಕುಟುಂಬಕ್ಕೆ 20-30 ಒಂದು ಸೈಟನ್ನು ಹಂಚಿಕೆ ಮಾಡಿದ್ರು. ಆದೇಶ ಮುಖಾಂತರ ಆದೇಶ ಪತ್ರವನ್ನು ಕೊಟ್ಟಿದ್ರು. ಇವರೇ ಗೃಹ ಮಂತ್ರಿಗಳು ಮತ್ತು ಡಿ.ಸಿ ಅವರೇ ಆದೇಶ ಪತ್ರವನ್ನು ಕೊಟ್ಟಿದ್ರು. ಕೊಟ್ಟ ಮೇಲೆ 1 ತಿಂಗಳಿಗೆ 15 ದಿವಸಕ್ಕೆ ಒಂದ್ಸತಿ ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇವ್ರು ಈ ಥರ ಸಿಗ್ನೇಚರ್ ಹಾಕ್ಕೊಡ್ತಾರೆ, ಮತ್ತೆ ಸರ್ಕಲ್ ಸುತ್ತಿಸ್ತಾ ಇದ್ದಾರೆ. ಪರಮೇಶ್ವರ್ ಹತ್ರ ಹೋದ್ರೆ ಡಿ.ಸಿ ಹತ್ರ ಹೋಗಿ ಅಂತಾರೆ, ಡಿ.ಸಿ ಹತ್ರ ಹೋದ್ರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆ ಹತ್ರ ಆದ್ರೆ ಮತ್ತೆ ಡಿ.ಸಿ ಹತ್ರ ಹೋಗಿ ಅಂತ ಅಂತಾರೆ. ಸೈಟ್ 20-30 ಮಂಜೂರಾಗಿದೆ. ಸಿಎಂ ಆದೇಶ ಕೊಟ್ಟು ಮಂಜೂರು ಮಾಡಿದ್ದಾರೆ. ಹಕ್ಕುಪತ್ರ ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರ ತರಿಸ್ಕೊಡಿ ಅಂದ್ರೆ ನಗರಸಭೆಗೆ 25,000 ಕಟ್ಟಬೇಕಂತೆ. ಸರ್ ಸರ್ವೆ ನಂಬರ್ 100ರಲ್ಲಿ ಶಿರಾದಲ್ಲಿ ಸರ್ ನಗರಸಭೆಯವರೇ ಕೊಡಿ ಅಂತ ಅಂತಾರೆ. ಎಲ್ಲಿಂದ ತಗೊಬಂದು ಕೊಡಬೇಕು? ಇನ್ನು ನನ್ನ ಪರಿಸ್ಥಿತಿ ಇವಾಗ 2 ಮಕ್ಳನ್ನ ತಗೊಂಡು ಗಂಡ ತೀರೋಗಿದ್ರು.